ಕಟ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ತೂಕ ಇದೆ, ಯಾವುದೋ ಲಾರಿ ಬೇರೆ ಬರ್ತೈತೆ. ಎಲ್ಲ ಮನೆ ಹತ್ರ ಹೋದ್ಮೇಲೆ ಟೈಮ್ ಹಿಡಿಲಿಲ್ಲ, ಎಲ್ಲ ನೀಟಾಗಿ ಎಲ್ಲ ಪ್ಯಾಕಲ್ಲಿ ಇತ್ತಲ್ಲ. ಒಂದು 5-10 ನಿಮಿಷ ಟೈಮ್ ಹಿಡಿತು ಜೋಡಿಸಿದ್ದು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. 100K ಸೆಲೆಬ್ರೇಷನ್ ಇದು. ಫಸ್ಟ್ 100K, 10K ಸೆಲೆಬ್ರೇಷನ್, ಒಂದು 100K. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೆಳ್ಳೂರಿಗೆ ಹೋಗಿ ಬರಬೇಕು. ಒಂದು ಐಟಮ್ ಬಂದಿದೆ, ಅದನ್ನು ಎತ್ಕೊಂಬರೋಕ್ಕೆ. ಅದಕ್ಕೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಓರಿಯೋ ಅಲ್ಲಿ ಗೋಡನ್ ಹತ್ರ ಇದ್ದೀವಿ. ಹೋಗ್ಬಿಟ್ಟು ನೀರೆಲ್ಲ ಜಾಸ್ತಿ ಆಗಿಬಿಟ್ಟು ನೀರಲ್ಲಿ ಎಂದೋಗ್ಬಿಟ್ಟೈತೆ. ಅದು ಸ್ನಾನ ಮಾಡ್ಕೊಂಬಿಟ್ಟೈತೆ ಇವತ್ತು. ನಾವೇ ಮಾಡಿಸ್ಬೇಕಂತ ಇದ್ದು, ಬಟ್ ಇವತ್ತು ಅದೇ ಮಾಡ್ಕೊಂಬಿಟ್ಟೈತೆ. ನಾನು ಹೋಗ್ಬಿಟ್ಟು ಒಂದು ಐಟಮ್ ಐತೆ, ಅದು ಎತ್ಕೊಂಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಅದನ್ನೆಲ್ಲ ತೊಗೊಂಬಂದು ಅಂಗಡಿ ಹತ್ರನೇ ಇಳಿಸ್ಬೇಕು. ಅಂಗಡಿ ಹತ್ರ ಇಳಿಸ್ಬಿಟ್ಟು ಬರ್ತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರನೇ ಫಸ್ಟ್ ಆ ಕೆಲಸ ಮುಗಿಸ್ಬಿಡ್ತೀನಿ. ಇಲ್ಲೇ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ತೂಕ ಇದೆ, ಯಾವುದೋ ಲಾರಿ ಬೇರೆ ಬರ್ತೈತೆ. ಎಲ್ಲ ಮನೆ ಹತ್ರ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿಂದ. ಕಾಯ್ಸ್ ಮನೆ ಹತ್ರನೇ ತಗೊಂಡ್ಬಂದ್ಬಿಟ್ಟೆ. ಮನೆ ಹತ್ರ ಬೇಡ, ಅದು ಇಡಬೇಕು ಅಂದರೆ ನಮ್ಮ ಅಮ್ಮ ಅಂಗಡಿ ಹತ್ರ ಅಂದರು. ಸೊ ಮತ್ತೆ ರಿಟರ್ನ್ ಪ್ರಾಬ್ಲಮ್ ಆಗುತ್ತಲ್ಲ, ಇಲ್ಲಿಂದ ಮತ್ತೆ ಇದು ಸೀಟ್ ಬೇರೆ ತಗೊಂಡೋಗ್ಬಿಟ್ಟಿದೆ, ಅದೇ ರಿಸ್ಕು. ನಾನು ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ನೀನು ಅಷ್ಟೊಳಗೆ ಹೋಗ್ಬಿಟ್ಟಿದ್ಯಾ. ಬಿಲ್ ತಗೋಬರ್ತಾವ್ರೆ, ವೆಯ್ಟ್ ಮಾಡು. ಹೋಗಿದ್ದು ಅಂಗಡಿ ಹತ್ರ ಇಳಿಸ್ಬಿಟ್ಟು ಬರ್ತೀನಿ. ಹಾಂ ಇದು ಅದು ಬಿಲ್ ಎತ್ತಿಟ್ಟಿರಿ, ಬರ್ತೀನಿ. ಗೈಸ್ ಇವಾಗ ತಂದಿರೋ ಐಟಮ್ನ ಅನ್ಪ್ಯಾಕ್ ಮಾಡಬೇಕು. ಇವಾಗೆಲ್ಲ ಜೋಡಿಸ್ಬೇಕು. ಮನೇಲಿದ್ದೆ ಇಷ್ಟೊತ್ತು ಬೇರೆ ಬೇರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬಂದೆ. ಇವಾಗ ಇದನ್ನು ಇಲ್ಲೊಂದು ಬಾಕ್ಸ್ ಐತೆ, ಅಲ್ಲೊಂದು ಬಾಕ್ಸ್ ಐತೆ. ಅದೆರಡು ಬಾಕ್ಸ್ನು ಜೋಡಿಸೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಸೊ ಊಟಕ್ಕೆ ಆಮೇಲೆ ಹೋಗೋಣ ಅಂತ ಈಗಿನ್ನೂ ಬಂದೆ ಜಸ್ಟ್ ಅಂಗಡಿ ಹತ್ರ. ನಾನು ಇದೆಲ್ಲ ಜೋಡಿಸಿ ಹೋಗೋಷ್ಟರಲ್ಲಿ ಸುಮಾರು ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಫಸ್ಟ್ ಈ ಕೆಲಸ ಮುಗಿಸ್ಬಿಡೋಣ. ಇದು ಇಲ್ಲಾಂದರೆ ಜಾಗನೂ ಇಲ್ಲ. ಇಲ್ಲಿ ಜಾಗ ಇದ್ದಿದ್ರೆ ಆರಾಮ್ಸೆ ಓಡಾಡ್ಬೋದಿತ್ತು. ಫಸ್ಟ್ ಇವಾಗ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಇದನ್ನೆಲ್ಲ ಎತ್ಬಿಟ್ಟು ಜೋಡಿಸೋದೇ ಇರೋದು. ಇವಾಗ ಒರೆಸಿ ಇಡಬೇಕು. ಅದೊಂಚೂರು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ ಗೈಸ್, ಸರಿ ಇದನ್ನೆಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಜೋಡಿಸಾದ್ಮೇಲೆ ಖಾಲಿ ಐಟಮ್ ಬಾಕ್ಸ್ನೆಲ್ಲ ಎತ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ಜೋಡಿಸಿದಾಯ್ತು, ಅದಕ್ಕೆ ಎತ್ಕೊಂಡು ಮನೆ ಹತ್ರ ಇದೆ ಎಸ್ಬಿಟ್ಟು ಹೋಗೋಣ ಅಂತ. ಹೆಂಗೂ ಊಟ ಮಾಡಬೇಕಲ್ಲ, ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಓಕೆ, ಜೋಡ್ಸೋಕ್ಕೇನು ಜಾಸ್ತಿ ಟೈಮ್ ಹಿಡಿದಿಲ್ಲ. ಎಲ್ಲ ನೀಟಾಗಿ ಎಲ್ಲ ಪ್ಯಾಕಲ್ಲಿ ಇತ್ತಲ್ಲ. ಒಂದು 5-10 ನಿಮಿಷ ಟೈಮ್ ಹಿಡಿತು ಜೋಡಿಸ್ಬಿಟ್ಟು ಬಂದುಬಿಟ್ಟು ಹಂಗೆ ಬಾಕ್ಸ್ ಎತ್ಕೊಂಡು ನಾನು ಮತ್ತೆ ಅಲ್ಲೇ ಇದ್ದರೆ ಅಲ್ಲೇ ಹೊಲ್ಕೊತೋದು. ಇದು ಇಲ್ಲಾದರೆ ಗುಜ್ರಿಗೆ ಆಗ್ಬೋದು. ತೂಕನೂ ಐತೆ ಚೆನ್ನಾಗಿ. ಇವಾಗ ಊಟ ಆಯಿತು, ಊಟ ಮುಗಿಸ್ಕೊಂಡು ಹೋಯ್ತೆ. ಜೂಲಿ ಫ್ರೆಂಡ್ಸ್ನೆಲ್ಲ ಹಾಕೊಂಡ್ಬಂದು ಕೂತ್ಕೊಂಡ್ಬಿಟ್ಟಿದೆ. ಅಲ್ಲೇ 4:30. ವೆದರ್ ನೋಡಿ ಹಿಂಗೈತೆ. ಮಳೆ ಏನು ಬರೋಲ್ಲ, ಆರಾಮ್ಸೆ ಕ್ರಿಕೆಟ್ ಆಡ್ಬೋದು. ಯಾವುದೋ ಇಲ್ಲಿ ಬೇರೆ ಯಾವುದೋ ನಾಯಿ ಹಿಡ್ದಾಕ್ಬಿಟ್ಟೈತೆ ಅನ್ಸುತ್ತೆ, ತೆಗ್ದೆಸಿಬೇಕು ಮೇಲಿಂದ. ಅದು ಬೇರೆ ವೆದರ್ ನೋಡಿ, ಒಂದು ಸೈಡ್ ಬ್ಲ್ಯಾಕ್ ಐತೆ, ಒಂದು ಸೈಡ್ ನಾರ್ಮಲ್ ಐತೆ. ನಾನು ಇನ್ನೂ ಟೈಮ್ ಆಗಿಲ್ಲ, ಇವಾಗಿನ್ನೂ 4. ಆಮೇಲೆ ನಿಧಾನಕ್ಕೆ ಹೋಗೋಣ ಕ್ರಿಕೆಟ್ ಆಡೋಕ್ಕೆ. ಇವಾಗ ಹೋಗ್ಬಿಟ್ಟು ಆಮೇಲಿಂದ ಬರ್ತೀನಿ ಕ್ರಿಕೆಟ್ ಆಡೋಕ್ಕೆ. ಇನ್ನೂ 5 ಗಂಟೆಗಲ್ವಾ, ಇವಾಗೇನು 4, ಇನ್ನೂ 1 ಅವರ್ ಐತೆ. 1 ಅವರ್ ಸುಮ್ಮನೆ ಇವಾಗಲೇ ಹೋದ್ರೆ ವೇಸ್ಟು. ಯಾರು ಆಡೋಲ್ಲ, ಆಮೇಲೆ ನಿಧಾನಕ್ಕೆ ಹಂಗೆ ಎಸ್ಕೇಪ್ ಆಗ್ಬಿಡ್ತಾರೆ. ಇವಾಗ ಹೋಗ್ಬಿಟ್ಟು ಆಮೇಲಿಂದ ಬಂದು ಆಡೋದ್ರೆ ಆಗುತ್ತೆ. ಗೈಸ್ ಆಲ್ರೆಡಿ 6, ಇನ್ನೇನು ಒಂದು 20-30 ಮಿನಿಟ್ಸ್ ಹೋದರೆ 7 ಆಗುತ್ತೆ. ನಾನು ಮಲ್ಕೊಂಡಿದ್ದವನು ಇವಾಗ ಎದ್ದೋಯ್ತಾ ಇದ್ದೀನಿ ಹಾಲು ತೊಗೊಂಬರೋಕ್ಕೆ ಅಂತ. ಟೈಮ್ ಆಗೋಯ್ತೆ. ಎದ್ದಿರೋದೇ ಇವಾಗ. ಹೋಗ್ಬಿಟ್ಟು ಸಿಗುತ್ತೆ, ಒಂದು 15 ಮಿನಿಟ್ಸ್ ಇರುತ್ತೆ. ಹೋಗೋಷ್ಟಲ್ಲಿ ತೊಗೊಂಬರ್ಬೇಕು. ಕ್ರಿಕೆಟ್ ಆಡೋಕ್ಕೆ ಹೋಗಲಿಲ್ಲ, ಅಲ್ಲಿ ಮಲಗಿದ್ದಾನೆ. ಈಗ ಎದ್ಬಿಟ್ಟು ಹೋಯ್ತಾ ಇದ್ದೀನಿ. ಆಡೋಣ ಅಂತ ಇದ್ದೆ, ಬಟ್ ಆಡಲೇ ಇಲ್ಲ. ವೆದರೆಲ್ಲ ಮಳೆ ಬರೋ ಥರ ಆಗೋಗೈತೆ. ಬಟ್ ಏನು ಬರೋಲ್ಲ, ಸೋನೆಗಿನೇ ಬಂದೋಗುತ್ತೆ ಅಷ್ಟೇ. ಏನು ಆಟ ಮಾಡ್ತಾಯಿದ್ದೆ ನೋಡಿ ಈಚೆ ಬರೋಕ್ಕೆ. ನಡಿ ಈಚೆ ಒಳಗಡೆ. ಗಾಡಿ ಕೆಳಗಡೆ ಬರೋಷ್ಟಲ್ಲಿ ಆಲೇ ಕತ್ಲೆನೇ ಆಗ್ಬಿಟ್ಟೈತೆ. 7 ಗಂಟೆ ಆಗಲೇ ಇನ್ನೂ ಕತ್ಲೆ ಆಗ್ತಾ ಇರುತ್ತೆ. ಹಾಂ, ಒರೆಯೋ ಓಪ ಒಳಿಕೆ ಟೈಮ್ ಆಯಿತು. ಒರೆಯೋ ಗಾಯ್ಸ್ ಏನೋ ಹೇಳಿದ್ರು, ಒಯ್ತಿರ್ಲಿಲ್ಲ. ಮತ್ತೆ ಇವಾಗ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟು ಅಂಗಡಿ ಹತ್ರ ಹೋಗ್ಬೇಕು. ಇಲ್ಲಾಂದರೆ ಎಸ್ಕೇಪ್ ಆಗಿಬಿಡಿವೆ. ಈಗ
ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ತಾಳೆ ಚಾಕ್ ಬೇಕಿದ್ದಲ್ಲ ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ಓಯ್ ಇದೇ ಇದು ಜಯಮ್ಮ ಅಲ್ಲಿ ಇಡಲ್ಲಿ ಏನಂತೈತೆ ಜಯಮ್ಮ ಅಂತ ಐತ್ಲಾ ಫ್ರೆಂಡ್ಶಿಪ್ ಡೇ ಪ್ರಯುಕ್ತ ಇದೇ ಮೂರೇ ಜನ ಅವರಿಬ್ರು 5 ಜನ ತಾನೇ ನೀವು 5 ಜನ ಅವರಿಬ್ರು ಆರ್ಟ್ ಇಲ್ವಂತೆ ನಂದು ಹೂವ ನಿಂದು ಕಟ್ ಮಾಡೋಣ ರೆಸ್ಟ್ ಹಿಡ್ದೈತ್ ಕಣೋ ಗ್ಯಾಂಗ್ರೀನ್ ಬಂದ್ಬಿಡ್ತದೆ ಅಣ್ಣ ನಮ್ ವಿಡಿಯೋ ಮಾಡಿಲಿ ಮಾಡ್ರಲ್ಲ ಕಟ್ಟು ತಿನ್ನೋಣ ನಾನು ಹಚ್ತೀನಿ ಏನಪ್ಪ ಸಾಕು ಇದೆಲ್ಲ ಅಣ್ಣ ಎಲ್ಲ ನೋಡಿ ಇಲ್ಲ ಏನ್ ಹುಡುಗ್ರ ಮೇಲೆ ಬರ್ರೋ ಏನಾರು ಗಲೀಜಾದ್ರೆ ಕ್ಲೀನ್ ಮಾಡ್ಬಿಟ್ಟು ಹೋಗಿ ಸಾಂಗ ಸಾಕಾಗಲ್ವಂತೆ ಜಾಗ ಬಾಬಾಗ ನೋಡಿ ಹ್ಯಾಪಿ ಬರ್ಡೇ ಅಲ್ಲ ಅದ್ ನೀವು ಅದೇಂತಕ್ ತಂದಿದ್ರ ಅದು ಸುಮ್ನೆ ಕಚ್ಚಣ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಸಾಂಗ್ ಇದಕ್ಕೆ ನೀನ್ ಯಾಕೆ ಮುಂದೆ ಬರ್ತಾ ಇಲ್ಲ ಇದಕ್ಕೆ ಕಟ್ ಮಾಡ ಗಾಯ್ಸ್ ತಂದೆ ಬರ್ತಾರೆ ಇವತ್ತು ಆಯ್ತು ಓಯ್ ಎಲ್ಲ ಚೆಲ್ಬೇಡಿ ಫ್ರೆಂಡ್ಶಿಪ್ ಡೇ ದಿನ ಇರೋ ನಿಮಿಷ ಕೊಡಿಲ್ಲ ಯಾರು ಜಾಸ್ತಿ ದುಡ್ಡು ಹಾಕಿರೋದು ನಾನು 3 ಜನ ಹ್ಯಾಪಿ ಬರ್ಡೇ ಏನ ಇಷ್ಟೊಂದು ಗಟ್ಟಿ ಐತಲ್ಲ ಇದು ನನ್ಗಿಂತ ಗಟ್ಟಿ ಇದೆ ಐತೆ ಇದು ಮುದ್ದೆ ಕೇಕು ತಳಿ ತಿನ್ನಿ ಇನ್ನು 100K ಸೆಲೆಬ್ರೇಷನ್ 100K ಸೆಲೆಬ್ರೇಷನ್ ಇದು ಫಸ್ಟ್ 100K 10K ಸೆಲೆಬ್ರೇಷನ್ ಒಂದು 100K ಸೆಲೆಬ್ರೇಷನ್ ಒಂದು ತಿನ್ರಲ್ಲ ಗೈಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಬಂದು ಜಸ್ಟ್ ರೆಡಿ ನನಗೂ ತಿಕ್ಲಿ ಹಿಡಿದ್ಬಿಟ್ಟೈತೆ ರೆಸ್ಟ್ ಮಾಡೋಣ ಅಂತ ಬಂದೆ ಇವಾಗ ಇದನ್ನು ತುಂಬ ದಿನ ಆಯಿತು ಎಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಗೊತ್ತೇ ಇಲ್ಲ ನೀಟಾಗಿ ಎಲ್ಲೂ ಹಾಕೇ ಇಲ್ಲ ಅರ್ಧ ಇಲ್ಲಿಂದ ಸ್ವಲ್ಪ ನೀಟಾಗಿ ಹಾಕೇ ಇಲ್ಲ ಮಾರ್ಕರಲ್ಲಿ ಫಸ್ಟ್ ಇದನ್ನು ನೀಟಾಗಿ ಕ್ಲೋಸ್ ಮಾಡಬೇಕು ಎತ್ತಿಗೆ 149 ಇಲ್ಲ 150 ಅನಿಸುತ್ತೆ ಎಷ್ಟೋ ಗೊತ್ತಿಲ್ಲ ಅದು ಒಂದು ಸತಿ ನೋಡ್ಬಿಟ್ಟು ಹಾಕ್ತೀನಿ ಅದನ್ನು ಬ್ಲ್ಯಾಕ್ ಪೆನ್ ತರಬೇಕು ಮಾರ್ಕರ್ ಹಾಕಿದ್ದೆ ಬಟ್ ಮಾರ್ಕರ್ ಯಾಕೋ ಚೆನ್ನಾಗಿಲ್ಲ ಎಲ್ಲ ಫುಲ್ಲು ಹೋಗ್ಬಿಟ್ಟೈತೆ ಸೊ ಎಲ್ಲ ತಂದಿದ್ದಾಯಿತು ಸೊ ನೀರೆಲ್ಲ ತುಂಬ್ಕೊಂಬಂದಿದ್ದಾಯಿತು ಇವಾಗ ಬೆಡ್ಶೀಟ್ನ ನೀಟಾಗಿ ಓಪನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ನಾನು ಜಲ್ದಿ ಎದ್ದೋಳೋಣ ಅಂತ ಮಾಡ್ತೀನಿ ಬಟ್ ಎಡಿಟ್ ಎಲ್ಲ ಲೇಟ್ ಆಗಿಬಿಟ್ಟು ಮಾಮೂಲಿ 8 ಗಂಟೆ ಆಗ್ಬಿಟ್ಟೈತೆ ಸ್ವಲ್ಪ ಜಲ್ದಿ ಎದ್ದೋಳೋದು ಪ್ರಾಕ್ಟೀಸ್ ಆಗಬೇಕು ಎಷ್ಟೇ ಮಾಡಿದ್ರೂ ಜಲ್ದಿ ಎದ್ದೋಳಕ್ಕಾಯ್ತಿಲ್ಲ ಅದೊಂದೊಂದು ಸ್ವಲ್ಪ ರೆಡಿ ಮಾಡ್ಕೊಂಡು 7 ಗೆದ್ರೆ ಒಂಥರ ಟೈಮ್ ಜಾಸ್ತಿ ಮಿಗುತ್ತೆ ನಾನು ಎದ್ದೋಳೋದೇ ಲೇಟ್ ಆಗ್ತಾಯಿದ್ದೆ ಇತ್ತೀಚೆಗೆ ಸೊ ಫಸ್ಟು ಅದೊಂದು ಸ್ವಲ್ಪ ಸ್ಲೀಪ್ ಸೈಕಲ್ನ ಚೇಂಜ್ ಮಾಡಬೇಕು ಓಕೆ ಗೈಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಜೈ ಶ್ರೀ ಕೃಷ್ಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್